ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 2ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಜರ್ಮನಿ ದೇಶದ ವರ್ಡನ್ ಎಂಬ ನಗರದಲ್ಲಿ ಒಂದು ಸುಂದರವಾದ ದೇವಾಲಯ. ಈ ದೇವಾಲಯದ ಛಾವಣಿಯ ಮೇಲೆ ಕಲ್ಲಿನಿಂದ ಕೆತ್ತಿದ ಒಂದು ಕುರಿಮರಿಯನ್ನು ಇಡಲಾಗಿದೆ. ಕೆಲವು ಶತಮಾನಗಳ ಹಿಂದೆ ದೇವಾಲಯದ ಛಾವಣಿಯ ದುರಸ್ತಿ ಕೆಲಸದಲ್ಲಿ ನಿರತನಾಗಿದ್ದ ಮೇಸ್ತ್ರಿ ಮೇಲಿಂದ ಆಯತಪ್ಪಿ ಬೀಳುತ್ತಾನೆ. ದೇವಾಲಯದ ಪಕ್ಕದಲ್ಲಿ ದೊಡ್ಡ ಕಲ್ಲುಗಳ ರಾಶಿಯೇ ಇತ್ತು. ಆತನ ಅದೃಷ್ಟ ಚೆನ್ನಾಗಿತ್ತು. ಆ ಮೇಸ್ತ್ರಿ ಕಲ್ಲಿನ ಮೇಲೆ ಬೀಳದೆ ಅಲ್ಲಿ ಮೇಯುತ್ತಿದ್ದ ಕುರಿಗಳ ಮೇಲೆ ಬೀಳುತ್ತಾನೆ. ಬಿದ್ದ ರಭಸಕ್ಕೆ ಒಂದು ಕುರಿ ಸತ್ತು ಹೋಗುತ್ತೆ. ಆದರೆ ಆ ಮೇಸ್ತ್ರಿ ಜೀವದಿಂದ ಉಳಿಯುತ್ತಾನೆ. ಕೃತಜ್ಞತೆಯನ್ನು ತೋರುವ ಸಲುವಾಗಿ ಆ ಮೇಸ್ತ್ರಿಯು ದೇವಾಲಯದ ಮೇಲೆ ಸುಂದರವಾದ ಕಲ್ಲಿನಿಂದ ಕೆತ್ತಿದ ಕುರಿಯನ್ನು ಇಡುತ್ತಾನೆ. ಪ್ರಿಯರೇ, ನಮ್ಮನ್ನು ಪಾಪದ ಸಂಕೋಲೆಗಳಿಂದ ಬಿಡಿಸಿ ರಕ್ಷಿಸಿದ ಪ್ರಭುವನ್ನ, ದೇವರ ಕುರಿಮರಿಯನ್ನ ನೆನೆದು ವಂದಿಸಲು, ಭುಜಿಸಲು ನಾವಿಂದು ಈ ದೇವಾಲಯದಲ್ಲಿ ಸೇರಿದ್ದೇವೆ. ಪ್ರಭು ಕ್ರಿಸ್ತರನ್ನ ಅನೇಕ ಜನ ಅನೇಕ ಹೆಸರುಗಳಿಂದ, ನಾಮಾಂಕಿತಗಳಿಂದ ಸಂಬೋಧಿಸಿದರು. ಯೋವಾನನ ಶಿಷ್ಯರು ಗುರುವೇ ಎಂತಲೂ, ಆಂದ್ರೆಯ ರಕ್ಷಕ ಮೆಸ್ಸಾಯ ಎಂತಲೂ, ನತಾನಿಯೇಲ ದೇವರ ಪುತ್ರ, ಇಸ್ರಾಯೇಲರ ಅರಸ ಎಂತಲೂ ಸಂಬೋಧಿಸಿದರೆ, ಸ್ನಾನಿಕ ಯೋವಾನ ಇಂದಿನ ಶುಭ ಸಂದೇಶದಲ್ಲಿ ಲೋಕದ ಪಾಪಗಳನ್ನು ಪರಿಹರಿಸಲು ಬಂದ ದೇವರ ಕುರಿಮರಿ ಎಂದು ಸಂಬೋಧಿಸುತ್ತಾನೆ. ಪವಿತ್ರ ಗ್ರಂಥದಲ್ಲಿ ಪ್ರಭು ಕ್ರಿಸ್ತರಿಗೆ ಸೂಕ್ತವಾಗುವ ಶ್ರೇಷ್ಠ ಮಹತ್ತರವಾದ ನಾಮಾಂಕಿತ ದೇವರ ಕುರಿಮರಿ. ಲ್ಯಾಂಬ್ ಆಫ್ ಗಾಡ್ ಇಸ್ ದ ಮೋಸ್ಟ್ ಮೀನಿಂಗ್ಫುಲ್ ಟೈಟಲ್ ಗಿವನ್ ಟು ಜೀಸಸ್ ಇನ್ ದ ಬೈಬಲ್. ಪ್ರಕಟಣಾ ಗ್ರಂಥದಲ್ಲಿ ಸುಮಾರು 29 ಬಾರಿ ಇದನ್ನು ಬಳಸಲಾಗಿದೆ. ಕ್ರಿಸ್ತ ನಮಗೋಸ್ಕರ ಪ್ರಾಣವನ್ನೇ ಅರ್ಪಿಸಿದ ದೇವರ ಕುರಿಮರಿ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಪ್ರಿಯರೇ, ಪ್ರತಿ ಬಲಿಪೂಜೆಯಲ್ಲಿ ಪರಮಪ್ರಸಾದವನ್ನು ಸ್ವೀಕರಿಸುವ ಮುನ್ನ ನಾವು ಲೋಕದ ಪಾಪಗಳನ್ನು ಪರಿಹರಿಸಲು ಬಂದ ದೇವರ ಕುರಿಮರಿ ಎಂದು ಪ್ರಾರ್ಥಿಸುತ್ತೇವೆ. ಏತಕ್ಕೆ ಪ್ರಭುವನ್ನ ದೇವರ ಕುರಿಮರಿ, ಲ್ಯಾಂಬ್ ಆಫ್ ಗಾಡ್ ಎಂದು ಕರೆಯುತ್ತೇವೆ? ಇದಕ್ಕೆ ಕಾರಣಗಳನ್ನು ತಿಳಿಯುವುದು ಸೂಕ್ತ. ಮೊದಲನೇದಾಗಿ ನಾವು ಯಾಜಕ ಕಾಂಡದಲ್ಲಿ ಅಧ್ಯಾಯ 16 ವಾಕ್ಯ 20ರಿಂದ 22ರಲ್ಲಿ ನೋಡ್ತೇವೆ. ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 16 ವರ್ಸಸ್ 20-22. ಪಾಪ ಹೊತ್ತ ಕುರಿ, ಇದರ ಬಗ್ಗೆ ನಾವು ಓದುತ್ತೇವೆ. ಲ್ಯಾಂಬ್ ಆಫ್ ಅಟೋನ್ಮೆಂಟ್, ಪಾಪ ಪರಿಹಾರಕವಾದ ಮಹಾದಿನ, ದೋಷ ಪರಿಹಾರಕ್ಕಾಗಿ ಹೋತವನ್ನ ಮಹಾದೇವಾಲಯಕ್ಕೆ ತಂದು ಮಹಾಯಾಜಕ, ಹೈಪ್ರಿಸ್ಟ್ ಅದರ ತಲೆಯ ಮೇಲೆ ಕೈಗಳನ್ನು ಇಡುತ್ತಾ ಜನರ ಪಾಪಗಳನ್ನು ಹೋತಕ್ಕೆ, ಕುರಿಗೆ ವರ್ಗಾಯಿಸಿ ಅದನ್ನು ಕಾಡಿಗೆ ಹಟ್ಟುತ್ತಿದ್ದರು. ಕಾಡಿನಲ್ಲಿ ಆ ಹೋತವು ಕ್ರೂರ ಪ್ರಾಣಿಗಳಿಗೆ ಬಲಿಯಾಗುತ್ತಿತ್ತು. ಕ್ರಿಸ್ತ ನಮ್ಮ ಪಾಪಗಳನ್ನು ಅವರ ಮೇಲೆ ಹೊತ್ತುಕೊಂಡರು. ಪ್ರಿಯರೇ, ವಿಮೋಚನಾ ಕಾಂಡ ಅಧ್ಯಾಯ 29 ವಾಕ್ಯ 38ರಿಂದ 42 ಮತ್ತು ಸಂಖ್ಯಾಕಾಂಡ ಅಧ್ಯಾಯ 28 ವಾಕ್ಯ 1ರಿಂದ 8ರಲ್ಲಿ ನಾವು ಅನುದಿನದ ಬಲಿದಾನದ ಬಗ್ಗೆ ಓದುತ್ತೇವೆ. ದ ಲ್ಯಾಂಬ್ ಆಫ್ ಡೈಲಿ ಅಟೋನ್ಮೆಂಟ್. ಲೆವಿಟಿಕಸ್ ಅಲ್ಲಿ ನಾವು ನೋಡೋದು ಲ್ಯಾಂಬ್ ಆಫ್ ಅಟೋನ್ಮೆಂಟ್. ವಿಮೋಚನಾ ಕಾಂಡ ಮತ್ತು ಸಂಖ್ಯಾಕಾಂಡದಲ್ಲಿ ಅನುದಿನದ ಬಲಿದಾನ, ಅಂದರೆ ಯಹೂದ್ಯರ ಪಾಪ ಪರಿಹಾರಕ್ಕಾಗಿ ಪ್ರತಿದಿನ ಜೆರುಸಲೇಮ್ ದೇವಾಲಯದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಒಂದೊಂದು ಕುರಿಯನ್ನ ಬಲಿ ಕೊಡಲಾಗುತ್ತಿತ್ತು. ಕ್ರಿಸ್ತ ಶಕ 70ರಲ್ಲಿ ಜೆರುಸಲೇಮ್ ದೇವಾಲಯ ನಾಶವಾಗುವ ತನಕ ಈ ಆಚರಣೆ ಯಹೂದ್ಯರಲ್ಲಿ ಚಾಲ್ತಿಯಲ್ಲಿತ್ತು.
ಆದರೆ ನಿಜವಾಗಿಯೂ ಜನರನ್ನ ಪಾಪದಿಂದ ರಕ್ಷಿಸಿದ್ದು ದೇವರ ಕುರಿಮರಿಯಾದ ಕ್ರಿಸ್ತ ಶಿಲುಬೆಯಲ್ಲಿ ಪ್ರಾಣ ನೀಡುವುದರ ಮೂಲಕ. ಮೂರನೇದಾಗಿ ನಾವು ದ ಪಾಸ್ಕಲ್ ಲ್ಯಾಂಬ್, ಪಾಸ್ಕ ಕುರಿಮರಿಯ ಬಗ್ಗೆ ವಿಮೋಚನಾ ಕಾಂಡ ಅಧ್ಯಾಯ 12ರಲ್ಲಿ ಓದುತ್ತೇವೆ. ಈಜಿಪ್ಟಿನಲ್ಲಿ ಯಹೂದ್ಯ ಕುಟುಂಬದ ಚೊಚ್ಚಲ ಜೀವಗಳನ್ನು ರಕ್ಷಿಸಿದ್ದು ಈ ಕುರಿಮರಿಯ ರಕ್ತ, ಪಾಸ್ಕ ಕುರಿಮರಿ. ಪ್ರತಿ ವರ್ಷ ಪಾಸ್ಕ ಹಬ್ಬಾಚರಣೆಯಲ್ಲಿ ಯಹೂದ್ಯರು ಈ ಘಟನೆಯನ್ನ ನೆನೆದು ದೇವರಿಗೆ ವಂದನೆಯನ್ನ ಸಲ್ಲಿಸುತ್ತಿದ್ದರು. ಹೇಗೆ ಹಳೆಯ ಒಡಂಬಡಿಕೆಯಲ್ಲಿ ಕುರಿಯ ರಕ್ತ ಚೊಚ್ಚಲ ಜೀವಗಳನ್ನು ರಕ್ಷಿಸಿತೋ, ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತ ತಮ್ಮ ರಕ್ತದಿಂದ ನಮ್ಮನ್ನ ರಕ್ಷಿಸುತ್ತಾರೆ. ಮತ್ತು ಪ್ರವಾದಿಗಳು ತಮ್ಮ ಪ್ರವಾದನೆಯಲ್ಲಿ ಪ್ರಸ್ತಾಪಿಸಿದ ಕುರಿಮರಿಯೇ ಕ್ರಿಸ್ತ. ಯೆರೆಮೀಯನ ಗ್ರಂಥ ಅಧ್ಯಾಯ 11ರಲ್ಲಿ ನೋಡುತ್ತೇವೆ. ಯೆಶಾಯ ಪ್ರವಾದಿಯ ಗ್ರಂಥ 53ರಲ್ಲಿ ನಾವು ನೋಡುತ್ತೇವೆ. ಈ ಎರಡು ಪ್ರವಾದನೆಗಳು ಕ್ರಿಸ್ತನ ಯಾತನೆ ಮತ್ತು ತ್ಯಾಗವನ್ನ ಸೂಚಿಸುತ್ತವೆ. ಮತ್ತು ಪ್ರಿಯರೇ, ಕುರಿಮರಿಯು ವಿಜಯದ ಸಂಕೇತ. ಇಟ್ಸ್ ಅ ಸಿಂಬಲ್ ಆಫ್ ವಿಕ್ಟರಿ. ಇಸ್ರಾಯೇಲರ ಪ್ರಮುಖ ಅರಸರಾದ ಸೌಲ, ದಾವೀದ, ಸೊಲೊಮೋನ ಇವರನ್ನ ಯಹೂದ್ಯ ಇತಿಹಾಸಕಾರರು ಕೊಂಬುಗಳುಳ್ಳ ಕುರಿ, ಹಾರ್ನ್ಡ್ ಲ್ಯಾಂಬ್ಸ್ ಎಂದು ಕರೆಯುತ್ತಿದ್ದರು. ಕಾರಣ, ಕೊಂಬು ಉಳ್ಳ ಕುರಿ ವಿಜಯದ ಸಂಕೇತವಾಗಿತ್ತು. ಕ್ರಿಸ್ತನೇ ನಿಜವಾದ ದೇವರ ಕುರಿಮರಿ. ಕಾರಣ, ಕ್ರಿಸ್ತ ಸೈತಾನನ ವಿರುದ್ಧ ಹೋರಾಡಿ ನರಕದ ಮೇಲೆ ಜಯವನ್ನು ಗಳಿಸಿ ಸ್ವರ್ಗೀಯ ಸಿಂಹಾಸನದಲ್ಲಿ ಕುಳಿತಿರುವುದನ್ನು ನಾವು ಪ್ರಕಟಣಾ ಗ್ರಂಥದಲ್ಲಿ ಓದುತ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಂತೆ ಮೂಕ ಪ್ರಾಣಿಯಂತೆ ಕ್ರಿಸ್ತ ಸಾಯಲಿಲ್ಲ. ತಂದೆಯ ಚಿತ್ತಕ್ಕೆ ಅನುಗುಣವಾಗಿ ನಮಗೋಸ್ಕರ ಪ್ರಾಣವನ್ನ ಅರ್ಪಿಸಿ ಜಯಶೀಲರಾದರು. ಈ ದೃಷ್ಟಿಕೋನದಿಂದ ನಾವು ಅರ್ಪಿಸುವ ಬಲಿಪೂಜೆಗೆ ಮಹತ್ವ ಮತ್ತು ಅರ್ಥ ನೀಡಿದಂತಾಗುತ್ತದೆ. ಪ್ರಿಯರೇ, ಈ ಕಾರಣಗಳಿಗಾಗಿ ನಾವು ಕ್ರಿಸ್ತರೇ ಲೋಕದ ಕುರಿಮರಿ ಎಂದು ಕರೆಯುತ್ತೇವೆ. ಬೈಬಲ್ನಲ್ಲಿ ಕುರಿಮರಿಯು ಪ್ರೀತಿಯ ಸಂಕೇತ, ಮುಗ್ಧತೆ ಮತ್ತು ಮೌನದ ಸಂಕೇತ, ತ್ಯಾಗ, ಬಲಿ ಪಶುವಿನ ಸಂಕೇತ. ಈ ಎಲ್ಲ ಸಂಕೇತ ಪ್ರತಿಮೆಗಳನ್ನು ಇಂದಿನ ಶುಭ ಸಂದೇಶದಲ್ಲಿ ನಾವು ಕಾಣುತ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ಪಾಸ್ಕ ಕುರಿಮರಿ ಬಿಡುಗಡೆ ಮತ್ತು ವಿಮೋಚನದ ಸಂಕೇತವೂ ಆಗಿತ್ತು. ಈ ಎಲ್ಲ ಸಂಕೇತಗಳನ್ನು ಒಟ್ಟುಗೂಡಿಸಿ ಇದೆಲ್ಲದರ ಮಹಾ ಸಂಕೇತವಾಗಿ ಯೇಸು ಪ್ರೀತಿಸುತ್ತಾರೆ, ಪಾಪ ಹೊರುತ್ತಾರೆ, ಶಿಲುಬೆಯಲ್ಲಿ ನಮಗಾಗಿ ಬಲಿಯಾಗುತ್ತಾರೆ, ಅಂತಿಮವಾಗಿ ಬಿಡುಗಡೆಯ ಮತ್ತು ವಿಜಯದ ಸಂಕೇತವಾಗುತ್ತಾರೆ. ಪ್ರಿಯರೇ, ಹೇಗೆ ಕುರಿಮರಿಯು ತ್ಯಾಗದ, ಮುಗ್ಧತೆಯ, ಪರಿಶುದ್ಧತೆಯ, ದೀನತೆಯ, ನಿಸ್ವಾರ್ಥತೆಯ ಸಂಕೇತವಾಗಿದೆಯೋ, ಕ್ರಿಸ್ತನ ಹಿಂಬಾಲಕರಾದ ನಮ್ಮ ಬದುಕು ತ್ಯಾಗದ, ಮುಗ್ಧತೆಯ, ಪರಿಶುದ್ಧತೆಯ, ದೀನತೆಯ, ನಿಸ್ವಾರ್ಥತೆಯ ಬದುಕಾಗಬೇಕು ಎಂದು ಕ್ರಿಸ್ತ ನಮ್ಮಿಂದ ಬಯಸುತ್ತಾರೆ. ದೇವರ ಪ್ರೀತಿಯನ್ನ, ತ್ಯಾಗ, ಸಮರ್ಪಣೆಯನ್ನ, ರಕ್ಷಣೆಯನ್ನ ಸದಾ ನೆನೆದು ಜೀವಿಸಲು ಕರೆ ನೀಡುತ್ತಾರೆ. ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಭುಜಿಸುವ ನಾವು ಅದರಿಂದ ಶಕ್ತಿಯನ್ನ ಪಡೆದು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸಬೇಕಿದೆ. ಕ್ರಿಸ್ತ ಲೋಕದ ರಕ್ಷಣೆಗಾಗಿ ತಮ್ಮನ್ನೇ ಬರಿದು ಮಾಡಿಕೊಂಡಂತೆ ನಾವು ಕೂಡ ಸಮರ್ಪಣಾ ಭಾವದಿಂದ ಜೀವಿಸಬೇಕಿದೆ. ನಮ್ಮಲ್ಲಿರುವುದನ್ನು ಪರರಲ್ಲಿ ಹಂಚಿಕೊಂಡು ಜೀವಿಸಬೇಕಿದೆ. ಯೋವಾನ ತನ್ನ ಜೀವನದ ಮೂಲಕ ಪ್ರಭುವಿಗೆ ಸಾಕ್ಷಿ ನೀಡಿದಂತೆ ನಾವು ಕೂಡ ನಮ್ಮ ಕಷ್ಟದಲ್ಲಿ, ನಮ್ಮ ನೋವಿನಲ್ಲಿ, ನಮ್ಮ ಅನಾರೋಗ್ಯದಲ್ಲಿ, ನಮ್ಮ ಸೋಲು ಅಪಜಯಗಳಲ್ಲಿ ಧೃತಿಗೆಡದೆ ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸಬೇಕಿದೆ. ಪ್ರಿಯರೇ, ಯೋವಾನನ ಬದುಕಿನಂತೆ ನಮ್ಮ ಬದುಕು ಕೂಡ ಮೌಲ್ಯಗಳಿಂದ ಕೂಡಿದ ಬದುಕಾಗಬೇಕಿದೆ. ಪ್ರಾಮಾಣಿಕತೆಯಿಂದ ಜೀವಿಸಲು, ಸತ್ಯವನ್ನ ಪ್ರತಿಪಾದಿಸಲು, ಅನ್ಯಾಯವನ್ನ ಖಂಡಿಸುವ ನೈತಿಕತೆ, ಧೈರ್ಯವನ್ನ ಮತ್ತು ದೀನತೆಯನ್ನ, ವಿನಮ್ರತೆಯನ್ನ ಯೋವಾನನಿಂದ ಇಂದು ನಾವು ಕಲಿಯಬೇಕಿದೆ. ಯೋವಾನ ಪ್ರಭು ಕ್ರಿಸ್ತರಿಗೆ ಸಾಕ್ಷಿ ನೀಡಿದಂತೆ ನಮ್ಮ ಬದುಕಿನ ಮೂಲಕ ಪ್ರಭು ಕ್ರಿಸ್ತರಿಗೆ ಸಾಕ್ಷಿಗಳಾಗೋಣ ಮತ್ತು ಕ್ರಿಸ್ತರ ಬಲಿದಾನವನ್ನ ಎಂದಿಗೂ ಮರೆಯದೆ, ಕ್ರಿಸ್ತ ದೇವರ ಕುರಿಮರಿಯಾಗಿ ನಮಗಾಗಿ ಅವರ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಹಾಗಾಗಿ ಆದಷ್ಟು ಪಾಪಗಳಿಂದ ದೂರ ಉಳಿದು ಕ್ರಿಸ್ತನ ತತ್ವಗಳ ಪ್ರಕಾರ ಜೀವಿಸುತ್ತಾ
ಕ್ರಿಸ್ತನ ಯೋಗ್ಯ ಹಿಂಬಾಲಕರಾಗಲು ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.